ಓಂ ಶಾಂತಿ. ಮೊಟ್ಟ ಮೊದಲಾಗಿ ಈ ವೇದಿಕೆಯ ಮುಖಾಂತರ ನನಗೆ ಬಂದು ಇಲ್ಲಿ ಎರಡು ಮಾತಾಡಲಿಕ್ಕೆ, ನನ್ನ ಅನುಭವ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತಹ ಆ ಪರಮಾತ್ಮನಿಗೆ ನಾನು ಸ್ತುತಿಯನ್ನು ಸಲ್ಲಿಸುತ್ತೇನೆ, ಧನ್ಯವಾದ ಸಮರ್ಪಿಸುತ್ತೇನೆ. ನಾನು ಬ್ರಹ್ಮಕುಮಾರಿ ಅವರ ಪರಿಚಯ ಆದದ್ದು 1998ರಿಂದ. ನನ್ನ ಪರಿಚಯ, ನನ್ನ ಪ್ರೀತಿಯ ಬಂಧುಗಳೇ, ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಶಹಾಬಾದ್ ಎಂಬಲ್ಲಿ ನಾನು ಒಬ್ಬ ಕಥೋಲಿಕ ಧರ್ಮಸಭೆಯ ಕಥೋಲಿಕ ಕ್ರೈಸ್ತ ಸಭೆಯ ಗುರುವಾಗಿ ನನ್ನ ಸೇವೆಯನ್ನು ಮಾಡುತ್ತಿದ್ದೇನೆ. ನಾನು ನನ್ನ ಜೀವನದಲ್ಲಿ ಒಬ್ಬ ಗುರುವಾಗಿ, ಒಬ್ಬ ಫಾದರ್ ಆಗಿ, ಒಂದು ಪ್ರಿಸ್ಟ್ ಆಗಿ ಇದು 23ನೇ ವರ್ಷ. 25 ವರ್ಷಕ್ಕಿಂತ ಮುಂಚೆ ನನಗೆ ಬ್ರಹ್ಮಕುಮಾರಿಯ ಪರಿಚಯ ಆದದ್ದು. ಮೊದಲಿಗೆ ಅವರೊಟ್ಟಿಗೆ ನಾನು ಮಾತನಾಡಿದ್ದಿಲ್ಲ, ಭೇಟಿಯಾಗಿದ್ದಿಲ್ಲ. ಅವಾಗ ನಾನು ಇನ್ನೂ ಫಾದರ್ ಆಗಲಿ ಕಲಿತಾ ಇದ್ದೆ. ತದನಂತರ ಗುರುವಾದೆ. ಫಾದರ್ ಆದಮೇಲೆ ಒಂದು ಚರ್ಚಲ್ಲಿ ಸೇವೆ ಮಾಡುವಾಗ ಬೇರೆ ಬೇರೆ ಸಭೆಗಳಿಗೆ ಬ್ರಹ್ಮಕುಮಾರಿ ನಾವು ಹೀಗೆ ಒಟ್ಟಾಗಿ ಸೇವೆ ಮಾಡ್ತಾ ಇದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 2 ವರ್ಷದಿಂದ ನಾನು ಶಹಾಬಾದ್, ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿ ಒಬ್ಬ ಗುರುವಾಗಿ, ಒಬ್ಬ ಚರ್ಚಿನ ಫಾದರ್ ಆಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅಲ್ಲಿ ನನಗೆ ಭೇಟಿಯಾದದ್ದು ಜಯಶ್ರೀ ಬೆಹೆನ್ಜಿ ಅವರು, ಅದೇ ರೀತಿಯಾಗಿ ದಶರಥ್ ಭಾಯಿಯವರು. ಮೊದಲಿಗೆ ಭೇಟಿ ಆಗಾಗ ಏನೋ ಒಂದು ಸಂತೋಷ, ಏನೋ ಒಂದು ಆನಂದ ನನ್ನ ಮನಸ್ಸಲ್ಲಿ. ನಾವು ನಿಜವಾಗಿ ಯಾರಿಗಾದರೂ ಭೇಟಿ ಆಗುವಾಗ ಅಷ್ಟು ಸಂತೋಷ ನಮಗೆ ಆಗುವುದಿಲ್ಲ ಮೊದಲಿಗೆ ಭೇಟಿ ಆಗುವಾಗ. ಆದರೆ ಇಂದು ನಾನು ಜಯಶ್ರೀ ಬೆಹೆನ್ಜಿ ಅವರಿಗೆ ಮತ್ತು ದಶರಥ್ ಭಾಯಿ ಅವರಿಗೆ ಭೇಟಿಯಾದಾಗ ಏನೋ ಒಂದು ಆತ್ಮೀಯ ಸಂಬಂಧ, ಏನೋ ಒಂದು ಸಂತೋಷ, ಆನಂದ, ಸಂಬಂಧ ನಮ್ಮಲ್ಲಿ ಹುಟ್ಟಿತು. ಸೊ ಅಂದಿನಿಂದ ನಾನು ಅವರ ದಯೆಯಿಂದ, ಅವರ ಒಳ್ಳೆತನದಿಂದ, ಒಳ್ಳೆ ಮನಸ್ಸಿನಿಂದ ಇವತ್ತು ನಾನು ಈ ಪುಣ್ಯ ಸ್ಥಳಕ್ಕೆ ಬರುವಂಥ ಭಾಗ್ಯ ಆ ದೇವರು ನನಗೆ ಕೊಟ್ಟಿದ್ದಾರೆ. ಪ್ರೇರೆ, ನನ್ನ ಜೀವನದಲ್ಲಿ ನಾನು ಎಲ್ಲ ಕಡೆ ಹೋಗಿದ್ದೇನೆ. ಹೊರದೇಶಗಳಿಗೆ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಇಟಲಿ, ಪೋಲ್ಯಾಂಡ್ ಎಲ್ಲವನ್ನು ಪ್ರಯಾಣ ಮಾಡಿದ್ದೇನೆ. ಆದರೆ ಇಲ್ಲಿ ಸಿಗುವಂಥದ್ದು ಏನು ಸಮಾಧಾನ, ಒಂದು ಪ್ರೀತಿ, ಗೌರವ, ಒಂದು ಆನಂದ ನನಗೆ ಅನುಭವಿಸಿಲ್ಲ ಪ್ರೇಯರೆ. ಇಲ್ಲಿ ಬಂದಾಗ ಅದು ನಾನು ಅನುಭವಿಸ್ತಾ ಇದ್ದೇನೆ. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ನಾವು ನೋಡುವಾಗ 3 ಘಟನೆ ನೋಡ್ತೇವೆ. ಒಂದು ಅವಮಾನ, ಅಂದರೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡುವಾಗ ಅವನಿಗೆ ಮೊದಲಿಗೆ ಆಗೋದು ಅವಮಾನ. ಅಂದರೆ ಎಲ್ಲರೂ ಒಂದು ದೃಷ್ಟಿ ನೋಡ್ತಾರೆ. ಒಂದು ವೇಳೆ ಮನುಷ್ಯ ಭಕ್ತಿವಂತ ಮನುಷ್ಯ, ಧೈರ್ಯವಂತ ಮನುಷ್ಯ, ಬುದ್ಧಿವಂತ ಮನುಷ್ಯನಿದ್ರೆ ಅವನು ಯಾವುದೇ ಒಂದು ಕಾಮೆಂಟಿಗೆ ಅವನು ವಿಚಾರ ಮಾಡದೆ ಮುಂದೆ ಹೋಗ್ತಾನೆ. ಮತ್ತೆ ಅವನಿಗೆ ಸಿಗೋದು ಅವಮಾನ. ಅಂದರೆ ಎಲ್ಲರೂ ಮಾತಾಡ್ತಾರೆ. ಅವಮಾನ ಆದಮೇಲೆ ಬರೋದು ಮತ್ತು ಮನುಷ್ಯ ಬರೋದು ಅನುಮಾನ ಬರ್ತದೆ. ಯಾರಪ್ಪ ಈ ಮನುಷ್ಯ, ಏನು ಮಾಡ್ತಾನೆ? ಸೊ ಎಲ್ಲರೂ ಒಂದು ಅನುಮಾನ ಹುಡ್ತದೆ. ಅವಮಾನವನ್ನು ಸಹಿಸಿಕೊಂಡು, ಅನುಮಾನವನ್ನು ಜಯಿಸಿಕೊಂಡು ಮುಂದೆ ಹೋದಾಗ ಅವನಿಗೆ ಸಿಗೋದು ಬಹುಮಾನ ಪ್ರೇಯರೆ. ಸೊ ಹಾಗೆ ಇದು ಸಿಕ್ಕೋದು ನನಗೆ ಒಂದು ಬಹುಮಾನ. ಮೊದಲಿಗೆ ಅಷ್ಟು ಸಂತೋಷ ಆಗಿದ್ದಿಲ್ಲ, ಏನೋ ರೀತಿಯ ಒಂದು ಅವಮಾನ, ಮತ್ತು ಏನೋ ಅನುಮಾನದಲ್ಲಿ ಏನೋ ಒಂದು ಅನುಮಾನ ಬಂತು, ಇದು ಏನಪ್ಪ ಅಂತೇಳಿ. ಮತ್ತೆ ಕೊನೆಗೆ ಸಿಕ್ಕದ್ದು ಇದು ಬಹುಮಾನ. ಇದು ದೇವರೇ ಕೊಟ್ಟಂಥ ಒಂದು ಪುಣ್ಯ ಸ್ಥಳದಲ್ಲಿ ನಾನು ಇವತ್ತು ಇಲ್ಲಿ ಕುಂತು ನಿಮ್ಮೆಲ್ಲರ ಸಾನ್ನಿಧ್ಯದಲ್ಲಿ ಇವತ್ತು 2 ಮಾತಾಡಲಿಕ್ಕೆ ಸಿಕ್ಕದ್ದು ಒಂದು ಪುಣ್ಯ ನಾನು ಹೇಳ್ತೇನೆ ಪ್ರೇಯರೆ. ನಮ್ಮ ಜೀವನದಲ್ಲಿ ನಾನು ಒಬ್ಬ ಕಥೋಲಿಕ ಕ್ರೈಸ್ತ ಒಬ್ಬ ಫಾದರ್ ಆಗಿ ಹೇಳುವ ಒಂದೇ ಸಂತೋಷ. ಯೇಸ್ವಾಮಿ ಒಂದು ಮಾತು ಹೇಳ್ತಾರೆ, ಅಂದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸು, ಅದೇ ರೀತಿ ನಿನ್ನಂತೆ ನಿನ್ನ ಪರರನ್ನು ಪ್ರೀತಿಸು. ಈ ಲೋಕ ಒಂದು ಸುಂದರ ಸೃಷ್ಟಿ ಪ್ರಿಯರೇ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಈ ಲೋಕದಲ್ಲಿ ಎಲ್ಲ ಕಡೆ ಕತ್ತಲಿತ್ತು. ಆಗ ದೇವರು ಹೇಳ್ತಾರೆ,
ಬೆಳಕಾಗ್ಲಿ ಅಂತಾನೆ. ಮೊಟ್ಟ ಮೊದಲು ದೇವರು ಸೃಷ್ಟಿ ಮಾಡಿದ್ದು ಬೆಳಕು. ಎಲ್ಲ ಕಡೆ ಬೆಳಕಾಯಿತು. ಬೆಳಕಾದ್ಮೇಲೆ ಸುಂದರ ಸೃಷ್ಟಿ ಮಾಡ್ತಾರೆ. ಸುಂದರ ಸೃಷ್ಟಿ ಮಾಡಿ ಆದ್ಮೇಲೆ ದೇವರು ಹೇಳ್ತಾರೆ, ನಾವೊಂದು ಹಾಡು ಹೇಳ್ತೇವೆ, ದೇವರ ಮನೆ ಇದು ಈ ಜಗವೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ, ಪಯಣಿಗರು ನಾವು, ಪಯಣಿಗರು ನಾವು, ತಿಳಿದುಕೊಳ್ಳಿರೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಪ್ರೇರೆ, ತುಂಬ ಸಂತೋಷ. ಈ ಒಂದು ಪುಣ್ಯ ಸ್ಥಳದಲ್ಲಿ, ಈ ದೇವರ ಮನೆಯಲ್ಲಿ, ದೇವರ ಆಲಯದಲ್ಲಿ ನಿಮ್ಮಂತೆ ಎಲ್ಲ ಸಂತರೊಂದಿಗೆ ಕುಂಟು ಎರಡು ಮಾತಾಡುವಂಥ ಅವಕಾಶ ಕೊಟ್ಟಿದ್ದ ಪರಮಾತ್ಮನಿಗೆ ನಾನು ಪ್ರತ್ಯೇಕವಾಗಿ ಜಯ ಬಯಂಜಿ ಅವರಿಗೆ, ಅದೇ ರೀತಿಯಾಗಿ ದಶರಥ್ ಭಾಯಿ ಅವರಿಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಆಭಾರಿಯಾಗಿದ್ದೇನೆ. ಎಲ್ರಿಗೂ ಧನ್ಯವಾದ. ಓಂ ಶಾಂತಿ. बहुत बहुत धन्यवाद।